ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಸಪನ. ದೇಶದಲ್ಲಿ ನ್ಯಾಯಮೂರ್ತಿಗಳ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒತ್ತಡಗಳು ಹೆಚ್ಚಾಗ್ತಾ ಇದೆ. ನ್ಯಾಯ ಮಾರಾಟದ ಸರಕಾಗ್ತಾ ಇದೆ ಅನ್ನೋದಕ್ಕೆ ಹಲವು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ನಗದುಗಳ ಕಂತೆ, ನ್ಯಾಯಮೂರ್ತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಅಭಿಜಿತ್ ಗಂಗೋಪಾಧ್ಯಾಯ ಬಿಜೆಪಿಯನ್ನ ಸೇರಿದ ಪ್ರಕರಣ ಒಂದು ಕಡೆ ಆದರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋ ಭ್ರಷ್ಟಾಚಾರದೆಡೆ ಬೆರಳು ಮಾಡುತ್ತೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಪಿಯಾಗಿದ್ದ ಸೊಹ್ರಾಬುದ್ದೀನ್ ಶೇಖ್ ಎನ್ಕೌಂಟರ್ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇದ್ದ ಸಿಬಿಐ ವಿಶೇಷ ನ್ಯಾಯಾಧೀಶ BH ಲೋಯಾ ನಿಗೂಢ ಸಾವು, ಹಾಗೆಯೇ ಅದಾನಿ ನೇತೃತ್ವದ ಸಂಸ್ಥೆಯ ವಿರುದ್ಧವಾಗಿ ತೀರ್ಪನ್ನ ನೀಡಿದ್ದ ದಿನಾನೇ ರಾಜಸ್ಥಾನದ ನ್ಯಾಯಾಧೀಶರು ವರ್ಗಾವಣೆಯಾಗಿರೋ ಘಟನೆ 50 ವರ್ಷಗಳ ಹಿಂದಿನ ಇಟಲಿಯ ಇತಿಹಾಸವನ್ನ ನೆನಪಿಸುತ್ತೆ. ದೇಶದಲ್ಲಿ ಅತ್ಯಾಚಾರ, ಕೊಲೆಯಂತಹ ಗಂಭೀರ ಅಪರಾಧವನ್ನ ಎಸಗದವರಿಗೆ ಪೆರೋಲ್ ಮೇಲೆ ಪೆರೋಲ್ ಸಿಗ್ತಾ ಇದೆ. ಹಲವು ಅಪರಾಧಿಗಳಿಗೆ ಜಾಮೀನನ್ನ ಕೊಡಲಾಗಿದೆ. 2017ರ ಉನ್ನಾವ್ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿರುವ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ಜಾಮೀನನ್ನ ನೀಡಿ ಶಿಕ್ಷೆಯನ್ನ ಅಮಾನತುಗೊಳಿಸಿದ್ರೆ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ಡೇರಾ ಸಚ್ಚಾ ಸೌದಾದ್ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂ ಸಿಂಗ್ಗೆ 15 ಬಾರಿ ಪೆರೋಲ್ ಅನ್ನ ನೀಡಲಾಗಿದೆ. ಆದರೆ ಪರಿಸರವಾದಿ ಸೋನಮ್ ವಾಂಗ್ಚುಕ್, ಹೋರಾಟಗಾರ ಉಮರ್ ಖಾಲಿದ್ನಂತವರು ಇಂದಿಗೂ ಕೂಡ ಜೈಲಿನಲ್ಲೇ ಇದ್ದಾರೆ. ಹೀಗೆ ಹಲವು ಪ್ರಕರಣಗಳು ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎತ್ತ ಸಾಗ್ತಾ ಇದೆ. ರಾಜಕಾರಣಿಗಳ ಒತ್ತಡದಿಂದಾನೇ ನ್ಯಾಯ ಮರೀಚಿಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಿಸುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಇಟಲಿಯಲ್ಲಿ ಹಲವು ನ್ಯಾಯಾಧೀಶರುಗಳ ಸರಣಿ ಹತ್ಯೆ ನಡೆದ ಇತಿಹಾಸವನ್ನ ನೆನಬೇಕಾಗಿದೆ. ಜೊತೆಗೆ ದೇಶ ಹೀಗೇನೆ ಮುಂದುವರೆದ್ರೆ ನ್ಯಾಯಾಂಗ ವ್ಯವಸ್ಥೆಯ ಪರಿಸ್ಥಿತಿ ಹೇಗಾದಿತ್ತು? ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇರೋ ರಾಜಕೀಯ ಮಾಫಿಯಾ, ಕಾರ್ಪೊರೇಟ್ ಲಾಬಿಗಳನ್ನ ಕಡೆಗಣಿಸೋದು ಸರಿನಾ? ಇಟಲಿಯ ಇತಿಹಾಸ ಭಾರತದಲ್ಲಿ ಮರುಕಳಿಸ್ತಾ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಅನಿವಾರ್ಯ ಆಗಿದೆ. ಏನಿದು ಇಯರ್ಸ್ ಆಫ್ ಲೀಡ್? ಇಟಲಿಯ ಇತಿಹಾಸದಲ್ಲೇನೆ ಅತ್ಯಂತ ಹಿಂಸಾತ್ಮಕ ಅವಧಿ ಅಂದರೆ ಅದು 1970ರ ದಶಕ. ಈ ಕಾಲಘಟ್ಟದಲ್ಲಿ ಇಯರ್ಸ್ ಆಫ್ ಲೀಡ್ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಮಾಫಿಯಾ ಗುಂಪಿನ ದೊರೆಗಳ ವಿರುದ್ಧದ ಪ್ರಕರಣಗಳ ವಿಚಾರಣೆಯನ್ನು ನಡೆಸಿದ, ತೀರ್ಪನ್ನ ನೀಡಿದ ನ್ಯಾಯಮೂರ್ತಿಗಳು ಮತ್ತು ಪ್ರಾಸಿಕ್ಯೂಟರ್ಗಳ ಸರಣಿ ಹತ್ಯೆನೇ ನಡೆದಿತ್ತು. ಈ ಎಲ್ಲ ಬೆಳವಣಿಗೆ ಇಟಲಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಸಿಸಿಲಿಯನ್ ಮಾಫಿಯಾ ಹಿಡಿತದಲ್ಲಿ ಇಟಲಿಯ ನ್ಯಾಯಾಂಗ, ರಾಜಕೀಯ ವ್ಯವಸ್ಥೆ ಸಿಕ್ಕಿ ಒದ್ದಾಡಿಬಿಟ್ಟಿತ್ತು. ಈ ಮಾಫಿಯಾ ದೊರೆಗಳ ವಿರುದ್ಧದ ಪ್ರಕರಣವನ್ನ ಕೈಗೆತ್ತಿಕೊಳ್ಳೋದು ತಮಗೆ ಮಾತ್ರ ಅಲ್ಲ, ತಮ್ಮ ಇಡೀ ಕುಟುಂಬದ ಪ್ರಾಣಕ್ಕೇನೆ ಆಪತ್ತನ್ನ ಆಹ್ವಾನಿಸೋದಾಗಿತ್ತು. ಈ ಇಟಲಿ ಮೂಲದ ಮಾಫಿಯಾ ಅನ್ನೋ ಸಂಘಟಿತ ಅಪರಾಧವನ್ನ ಎಸಗೋ ಗುಂಪಿನ ಹೆಸರು ಎಷ್ಟು ಪ್ರಚಲಿತವಾಗಿತ್ತಂದ್ರೆ, ಇಡೀ ಜಗತ್ತಿನಾದ್ಯಂತ ಇದೇ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿರೋ ಇತರ ಗುಂಪುಗಳಿಗೂ ಕೂಡ ಈ ಪದವನ್ನೇ ಇಂದಿಗೂ ಕೂಡ ಬಳಸಲಾಗ್ತದೆ ಇದೆ. ಇದೆಲ್ಲವೂ ಕೂಡ ಮೊದಲು ಆರಂಭ ಆಗಿದ್ದು 1971ರ ಮೇ 5ರಂದು ಪಲೆರ್ಮೋದ ಮುಖ್ಯ ಪ್ರಾಸಿಕ್ಯೂಟರ್ ಆಗಿದ್ದ ಪಿಯೆಟ್ರೋ ಸ್ಕಾಗ್ಲಿಯೋನ್ ಅವರ ಹತ್ಯೆಯ ಮೂಲಕ. ಈ ಮಾಫಿಯಾ ಮತ್ತು ಸಾರ್ವಜನಿಕ ಆಡಳಿತದ ನಡುವಿನ ಸಂಬಂಧಗಳ ಬಗ್ಗೆ ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದವರು ಸ್ಕಾಗ್ಲಿಯೋನ್ ವಿಶೇಷವಾಗಿ ಮಾಫಿಯಾ ದೊರೆ ಲೂಸಿಯಾನೋ ಲೆಗ್ಗಿಯೋ ಚಟುವಟಿಕೆಗಳ ಮೇಲೆ ನಿಗಾವನ್ನ ಇಟ್ಟಿದ್ರು. ಅಷ್ಟು ಮಾತ್ರ ಅಲ್ಲದೆ, ಲೆಗ್ಗಿಯೋ ತಲೆಮರೆಸಿಕೊಂಡಿದ್ದಾಗ ಆತನಿಗೆ ಸಹಾಯವನ್ನ ಮಾಡಿದ ಆರೋಪದಲ್ಲಿ ಲೆಗ್ಗಿಯೋನ್ನ ಸಹೋದರಿಯನ್ನ ಸ್ಕಾಗ್ಲಿಯೋನ್ ಪಲೆರ್ಮೋದಿಂದ ಗಡಿಪಾರು ಮಾಡಿದ್ರು. ಇಷ್ಟಾಗ್ತಾ ಇದ್ದಂತೆಯೇ ಸಿಸಿಲಿಯನ್ ಮಾಫಿಯಾ ಸ್ಕಾಗ್ಲಿಯೋನ್ ಅವರ ಹತ್ಯೆ ನಡೆಸಿತ್ತು. ಅದಾದ ಬಳಿಕ ರೋಮ್ನಲ್ಲಿ ಬಲಪಂಥೀಯ ಉಗ್ರಗಾಮಿ ಸಂಘಟನೆಯ ನಿಷೇಧಿಸುವ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದ ನ್ಯಾಯಾಧೀಶ ವಿಟ್ಟೋರಿಯೋ ಒಕಾರ್ಸಿಯೋ ಅವರನ್ನ 1976ರ ಜುಲೈನಲ್ಲೇ ಉಗ್ರಗಾಮಿ ಸಂಘಟನೆ ಆರ್ಡಿನ್ ನುವೋವೋ ಹತ್ಯೆ ಮಾಡಿತ್ತು. ನಂತರ 1978ರ ಫೆಬ್ರವರಿ 14ರಂದು ಮಾಫಿಯಾಗಳ ಮೇಲೆ ಭಯವನ್ನ ಹುಟ್ಟಿಸೋ ಉದ್ದೇಶದಿಂದಾನೇ ರೆಡ್ ಬ್ರಿಗೇಡ್ಸ್ ಅನ್ನೋ ಎಡಪಂಥೀಯ ಸಂಘಟನೆ ರಿಕಾರ್ಡೋ ಪಾಲ್ಕಾ ಎನ್ನುವ ಇಟಲಿಯ ಕಾರಾಗೃಹಗಳ ನಿರ್ದೇಶನಾಲಯದಲ್ಲಿನ ಅಧಿಕಾರಿಯ ಹತ್ಯೆ ಮಾಡಿತ್ತು. ಗಿಬ್ರಿಲ್ ಟಾರ್ಟಾಗ್ಲಿಯೋನ್, ಫೆಡಲ್ ಕಾಲ್ಟೋಸಾ, ಎಮಿಲಿಯೋ ಅಲೆಸ್ಯಾಂಡ್ರಿನಿ, ಸೆಸಾರಾ ಟೆರೋನೋವಾ, ಗಿರೋಲಾಮೋ ಮಿನರ್ವಿನಿ, ಹೀಗೆ ಹಲವು ನ್ಯಾಯಾಧೀಶರುಗಳು, ಅಧಿಕಾರಿಗಳನ್ನ ಎಡ ಮತ್ತು ಬಲ ಸಂಘಟನೆಗಳು ಮಾಫಿಯಾ ಅಪರಾಧ ಗುಂಪು ಹತ್ಯೆ ಮಾಡಿತ್ತು.
1980ರವರೆಗೂ ಈ ರೀತಿಯ ಸರಣಿ ಹತ್ಯೆಗಳು ನಡೆದಿತ್ತು. ಇಟಲಿಯಲ್ಲಿ ನ್ಯಾಯಾಧೀಶರು ಮತ್ತು ಅವರ ಕುಟುಂಬದವರು ಸಹ ಭಯದಲ್ಲಿನೇ ಬದುಕುವಂತಾಗಿತ್ತು. ಅನೇಕರು ಬುಲೆಟ್ ಪ್ರೂಫ್ ಕಾರುಗಳಲ್ಲಿ ಮತ್ತು ಅಂಗರಕ್ಷಕರ ರಕ್ಷಣೆಯಲ್ಲೇ ಓಡಾಡ್ತಾ ಇದ್ರು. ಆದರೂ ನ್ಯಾಯಾಂಗ ವ್ಯವಸ್ಥೆ ಎದೆಗುಂದದೆ ಈ ಮಾಫಿಯಾ ಭಯೋತ್ಪಾದನೆ ವಿರುದ್ಧ ಹೋರಾಟವನ್ನ ಮುಂದುವರಿಸಿ ಇವೆಲ್ಲವುದರ ದಮನಕ್ಕೆ ಕ್ರಮ ಕೈಗೊಂಡಿದ್ರು. ಹಾಗಿದ್ರೆ ಇಟಲಿಯಲ್ಲಿ ಕೈಗೊಂಡ ಕ್ರಮ ಏನು? ವಿಶೇಷವಾಗಿ ಕಾನೂನುಗಳ ಜಾರಿ ಮಾಡಿದ್ರು. ಲೆಗ್ಗೆ ರಿಯಲ್ ಅಥವಾ ರಿಯಲ್ ಕಾನೂನನ್ನು ಜಾರಿ ಮಾಡಲಾಯಿತು. ಈ ಕಾನೂನು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿತು. ಶಂಕಿತರ ವಿಚಾರಣೆ ಇಲ್ಲದೇನೆ ದೀರ್ಘಕಾಲ ಬಂಧನದಲ್ಲಿಡೋದಕ್ಕೆ ಈ ಕಾನೂನು ಅವಕಾಶವನ್ನ ಮಾಡಿಕೊಡ್ತು. ಆದರೆ ಈ ಕಾನೂನು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಮಾನವ ಹಕ್ಕುಗಳ ಕಾರ್ಯಕರ್ತರ ವಿರೋಧವೂ ಕೂಡ ವ್ಯಕ್ತ ಆಗಿದೆ. ಹಾಗೆಯೇ 1982ರಲ್ಲಿ ರೋಗ್ನೋನಿ ಲಾ ಟೋರೆ ಕಾನೂನನ್ನು ಜಾರಿ ಮಾಡಲಾಯಿತು. ಇಟಾಲಿಯನ್ ಕ್ರಿಮಿನಲ್ ಕೋಡ್ಗೆ ಆರ್ಟಿಕಲ್ 416 ಬಿಸ್ ಅನ್ನು ಸೇರಿಸೋ ಮೂಲಕ ಮಾಫಿಯಾ ಮಾದರಿಯ ಸಂಘಟನೆಯನ್ನು ಮೊದಲ ಬಾರಿಗೆ ಕಾನೂನಾತ್ಮಕವಾಗಿ ವ್ಯಾಖ್ಯಾನಿಸಲಾಯಿತು. ಮಾಫಿಯಾಗಳ ವಿರುದ್ಧ ಹೋರಾಟವನ್ನು ನಡೆಸಿದ ಧೀಮಂತ ಹೋರಾಟಗಾರರಾದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಪಿಯೋ ಲಾ ಟೋರೆ ಮತ್ತು ಆಗಿನ ಆಂತರಿಕ ಸಚಿವ ವರ್ಜಿನಿಯೋ ರೋಗ್ನೋನಿ ಈ ಕಾನೂನನ್ನು ರೂಪಿಸಿದ್ರಿಂದ ಇದಕ್ಕೆ ರೋಗ್ನೋನಿ ಲಾ ಟೋರೆ ಅಂತ ಹೆಸರಿಡಲಾಯಿತು. ಜೊತೆಗೆ ಹೊಸ ಕಾನೂನಿನ ಅಡಿಯಲ್ಲಿ ಮಾಫಿಯಾ ತಂಡಗಳ ಸದಸ್ಯರ ಅಕ್ರಮ ಆಸ್ತಿಗಳನ್ನು ಪತ್ತೆ ಹಚ್ಚಿ ಮುಟ್ಟುಗೋಲನ್ನು ಹಾಕಿಕೊಳ್ಳೋ ಅಧಿಕಾರವನ್ನು ನ್ಯಾಯಾಂಗಕ್ಕೆ ನೀಡಲಾಯಿತು. ಈ ಆಸ್ತಿಗಳನ್ನು ನಂತರ ಸಾರ್ವಜನಿಕ ಉದ್ದೇಶಗಳಿಗಾಗಿ ಬಳಸಿಕೊಳ್ಳೋ ನಿಯಮವನ್ನು ರೂಪಿಸಲಾಯಿತು. ನ್ಯಾಯಾಧೀಶರಿಗೆ ಮತ್ತು ಪ್ರಾಸಿಕ್ಯೂಟರ್ಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ನೀಡುವುದಕ್ಕೆ ಸರ್ಕಾರ ಸೇನೆಯನ್ನು ಬಳಸಿಕೊಳ್ಳೋದು ಮತ್ತು ವಿಶೇಷ ಅಂಗರಕ್ಷಕರ ನೇಮಕದಂತಹ ಕ್ರಮಗಳನ್ನು ಕೈಗೊಂಡಿತು. ಭಯೋತ್ಪಾದನೆ ಮತ್ತು ಮಾಫಿಯಾ ಗುಂಪುಗಳಿಂದ ಹೊರಬಂದ ಸರ್ಕಾರ ಮಾಹಿತಿಯನ್ನ ನೀಡೋ ಅಪರಾಧಿಗಳಿಗೆ ಶಿಕ್ಷೆಯಲ್ಲಿ ವಿನಾಯಿತಿಯನ್ನ ನೀಡೋ ಕಾನೂನನ್ನ ಜಾರಿಗೆ ತರಲಾಯಿತು. ಇದರಿಂದಾಗಿ ಅಪರಾಧ ಜಾಲವನ್ನ ಪತ್ತೆ ಹಚ್ಚುವುದಕ್ಕೆ ಸಾಧ್ಯ ಆಯಿತು. ಗುಪ್ತಚರ ಸಂಸ್ಥೆಗಳು ಮತ್ತು ಪೊಲೀಸ್ ಪಡೆಗಳನ್ನ ಪುನರ್ರಚನೆ ಮಾಡಲಾಯಿತು. ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆಗಳಿಗೆ ವಿಶೇಷ ಘಟಕಗಳನ್ನು ರಚಿಸಲಾಯಿತು. ಈ ಎಲ್ಲ ಕ್ರಮಗಳು 1980ರ ದಶಕದ ಆರಂಭದಲ್ಲಿ ಇಟಲಿಯಲ್ಲಿ ರಾಜಕೀಯ ಭಯೋತ್ಪಾದನೆ ಮತ್ತು ಮಾಫಿಯಾ ಚಟುವಟಿಕೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡೋದಕ್ಕೆ ಸಹಾಯಕ ಆಯಿತು. ಇವಿಷ್ಟು ಇಟಲಿಯ ಜಡ್ಜ್ಗಳ ಸರಣಿ ಹತ್ಯೆಯ ಮಾಹಿತಿ ಅಷ್ಟೇ ಅಲ್ಲ, ನಮ್ಮ ದೇಶದ ನೆಲೆಗಟ್ಟಿನಲ್ಲಿಯೂ ಅವಲೋಕಿಸಬೇಕಾದ ಇತಿಹಾಸ. ಸದ್ಯ ದೇಶದ ಸ್ಥಿತಿ ಇಟಲಿಯ ಹಂತಕ್ಕೆ ತಲುಪಿಲ್ಲ ಅಂತ ನೀವು ಹೇಳಬಹುದು. ಆದರೆ ಆ ಮಾರ್ಗ ದೂರ ಇಲ್ಲ ಅನ್ನೋ ವಾಸ್ತವವನ್ನು ಅಲ್ಲಗಡಿಯೋದಕ್ಕಾಗೋದಿಲ್ಲ. ಜೊತೆಗೆ ಇಲ್ಲಿ ಸಂತ್ರಸ್ತರು ಯಾರು ಅನ್ನೋ ಪ್ರಶ್ನೆನೂ ಕೂಡ ಇದೆ. ಇಟಲಿಯಲ್ಲಿ ಮಾಫಿಯಾಗೆ ಬಲಿಯಾಗಿದ್ದು ನ್ಯಾಯಾಧೀಶರಾದರೆ ನಮ್ಮಲ್ಲಿ ಈ ಕಾರ್ಪೊರೇಟ್ ದೊರೆಗಳ ರಾಜಕೀಯ ಪ್ರಭಾವಿಗಳ ಒತ್ತಡಕ್ಕೆ ಬಲಿಯಾಗೋದು ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋದ ಸಂತ್ರಸ್ತರು. ಆಡಳಿತಾರೂಢ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅದಾನಿ, ಅಂಬಾನಿ ಮೊದಲಾದ ಬಂಡವಾಳಶಾಹಿಗಳ ಲಾಭಕ್ಕಾಗಿ ಕಾನೂನು ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸ್ತಾ ಇರುವಾಗ ಇಲ್ಲಿ ಬದಲಾಗಬೇಕಾಗಿದ್ದು ಯಾವ ವ್ಯವಸ್ಥೆ? ಅಷ್ಟಕ್ಕೂ ಒತ್ತಡಕ್ಕೆ ಮಣಿದು ಹಣದ ಮೋಹಕ್ಕೆ ಬಿದ್ದು ನ್ಯಾಯವನ್ನೇ ಮಾರ್ಕೊಳ್ತಾ ಇರುವಾಗ ಇಟಲಿಯ ನ್ಯಾಯಾಧೀಶರುಗಳು ಪ್ರಾಣ ತೆತ್ತು ನಡೆಸಿದ ದೀರ್ಘ ಹೋರಾಟ ನಮ್ಮ ನ್ಯಾಯಾಂಗಕ್ಕೆ ಮಾದರಿ ಆಗಬಹುದಾ? ಇಂದು ಸರ್ಕಾರವನ್ನ ಬಳಸಿಕೊಂಡು ನ್ಯಾಯಾಂಗದ ಮೇಲೆ ಕಾರ್ಪೊರೇಟ್ ದೊರೆಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಮುಂದೊಂದು ದಿನ ಇಡೀ ವ್ಯವಸ್ಥೆಯನ್ನೇ ಬಹಿರಂಗವಾಗಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬಹುದಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.